ಇವತ್ತು ಯಾಕೋ ಬೆಳಗ್ಗೆ ಎದ್ದ ತಕ್ಷಣ ಫುಲ್ಲು ಬೇಜಾರಾಗ್ತಾಯಿತ್ತು. ಸೊ ಅದಕ್ಕೆ ಎಲ್ಲರೂ ಹೋಗೋಣ ಅಂತ ನಮ್ಮ ಹುಡುಗನಿಗೆ ಫೋನ್ ಮಾಡಿದೆ. ನಮ್ಮ ಹುಡುಗ ರಿಷಾ ಗಾಡಿ ತೊಗೊಂಡು ಬಂದ. ಸೊ ಅದಕ್ಕೆ ಎಲ್ಲರೂ ಬಿರಿಯಾನಿನ ತಿನ್ಕೊಂಬೇಡ ಅಂತ ಮಳವಳ್ಳಿ ಕಡೆಗೆ ಗಾಡಿ ತಗೊಂಡು ಹೊರಟ್ವಿ. ಹೋಗ್ಬೇಕಾದ್ರೆ ಆ ಕಡೆ ಈ ಕಡೆ ಗದ್ದೆಗಿದ್ದೆಲ್ಲ ನೋಡ್ಕೊಂಡು ಚೆನ್ನಾಗೆಲ್ಲ ಫುಲ್ ಮಳೆ ಆಗಿದ್ದರಿಂದ ಎಲ್ಲ ಕಡೆ ಸಖತ್ತಾಗಿ ಚೆನ್ನಾಗಿ ಬೆಳೆದಿತ್ತು. ಮಳೆ ಚೆನ್ನಾಗಿ ಆಗಿದ್ದರಿಂದ ಏನೆಲ್ಲ ಫುಲ್ಲು ಕಾವಲಿಗೆ ಎಲ್ಲ ನೀರೆಲ್ಲ ಕುತ್ಕೊಂಡು ಸಖತ್ತಾಗೆಲ್ಲ ಕಾವಲಿನ ತುಂಬ ಹರಿತಾಯಿತ್ತು. ನೋಡ್ಕೊಂಡು ಹೊರಟ್ವಿ ಮಳವಳ್ಳಿ ಕಡೆಗೆ. ಆದರೂ ನಮ್ಮ ಊರ ಕಡೆ ರೋಡಂತೂ ಸಖತ್ತಾಗಿರ್ತವೆ. ಸದ್ಯಕ್ಕೆ ಹೆಂಗೋ ಈಗೆಲ್ಲ ಸರಿ ಸ್ವಲ್ಪ ರಿಪೇರಿ ಮಾಡಿ ಚೆನ್ನಾಗೆಲ್ಲ ಮಾಡವ್ರೆ. ಕಾವಲಿಗೆ ಎಲ್ಲ ಚೆನ್ನಾಗಿ ಉಗುಳೆತ್ತವ್ರೆ. ಸದ್ಯ ಬೆಂಗಳೂರಿಗೆ ಇಲ್ಲಿ ಊರುಗಳಲ್ಲಿ ಟ್ರಾಫಿಕ್ ಏನಿರಲ್ಲ, ಎಲ್ಲ ಆರಾಮಾಗಿರುತ್ತೆ ಖಾಲಿ ರೋಡ್ಗಳು. ಸೊ ಅಂತೂ ಇಂತೂ ಮಳವಳ್ಳಿಗೆ ತಲುಪಿದ್ವಿ. ಮಳವಳ್ಳಿ ಕೋಮಲ್ ಮಿಲ್ಟ್ರಿ ಹೋಟ್ಲಿಗೆ ಹೋದ್ವಿ. ಇದು ಇಲ್ಲಿಂದ ಮೈಸೂರು ಮಳವಳ್ಳಿ ಹೈವೇ ಇಲ್ಲಿ ಪೆಟ್ರೋಲ್ ಬಂಕ್ ಸಿಗುತ್ತೆ. ಪೆಟ್ರೋಲ್ ಬಂಕಿಂದ ಒಂದು 100 ಮೀಟ್ರು ಅಷ್ಟೇ. ಸೊ ಹೋಗ್ತಿದ್ದಂಗೆ ಒಂದು ಕಾಲು ಸೊಪ್ಪು ಒಂದು ಬಿರಿಯಾನಿ ಹೇಳಿದ್ವಿ. ಕಾಲು ಸೊಪ್ಪು ತಂದು ಕೊಟ್ಟ. ಸೊ ಕಾಲು ಸೊಪ್ಪು ಅಂತ ಸಖತ್ತಾಗಿತ್ತು. ಮಜಾ ಮಾಡೋರಿಗೆ ಮತ್ತು ಕ್ಯಾಪಲ್ಲಿ ಸ್ನ್ಯಾಪ್ ಬೇರೆ ಹಾಕಿ ಫ್ರೆಂಡು ಒಟ್ಟು ಓಡಿಸ್ಬೇಕು ಅಂತ ಮಾಡ್ತಾಯಿದ್ದ. ಸೊ ಅದಾದ ನನಗೆ ಬಿರಿಯಾನಿ ತಂದು ಕೊಟ್ಟರು. ಬಿರಿಯಾನಿನ ಸಖತ್ತಾಗಿತ್ತು, ಪೀಸೆಲ್ಲ ಸಖತ್ತಾಗಿ ಬಂದಿತ್ತು. ಸೊ ಸರಿಯಾಗಿ ಬ್ಯಾಟಿಂಗ್ ಆಡಿದ್ವಿ. ಸೊ ಅದನ್ನು ಮುಗಿಸ್ಕೊಂಡು ನಮ್ಮ ಹುಡುಗ ಅವನು ಒಬ್ಬ ಕನ್ಸ್ಟ್ರಕ್ಟ್ರು. ಸೊ ಏನೋ ಮನೆ ಕಟ್ಟಿಸ್ತಾ ಇದ್ದ. ಸೊ ಅದಕ್ಕೆ ನೋಡ್ಕೊಂಬೇಡ ಅಂತ ಕರ್ಕೊಂಡು ಹೋದ. ಅದನ್ನ ಮುಗಿಸ್ಕೊಂಡು ಮನೆ ಹತ್ರ ಬಂದ್ವಿ. ಸೊ ಅವ್ನು ಬಂದು ಬಿಲ್ಡ್ ಪ್ರೋ ಇನ್ಫ್ರಾ ಅಂತ. ಸೊ ಮನೆಯೆಲ್ಲ ಕಾಂಟ್ರಾಕ್ಟ್ ತೊಗೊಂಡು ಮಾಡ್ತಾರೆ. ಆಲ್ಮೋಸ್ಟ್ ಮಳವಳ್ಳಿ, ಮದ್ದೂರು, ಸಾಗ್ಯ ಆ ಕಡೆ ಅಲ್ಗೂರಿಂದ KM ದೊಡ್ಡಿ ಮಧ್ಯೆ ಎಲ್ಲೇ ಯಾರೇ ಇದ್ದರೂ ಮಾಡಿಕೊಡ್ತಾನೆ. ಸೊ ಏನಾದರೂ ಇನ್ಫಾರ್ಮೇಷನ್ ಬೇಕಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಅವ್ನು ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಸೊ ಇದು ಅವ್ರು ಕಟ್ಟಿರೋ ಮನೆ. ಆಲ್ರೆಡಿ ಏನೋ ಗೃಹಪ್ರವೇಶಕ್ಕೆ ಸ್ವಲ್ಪ ಕೆಲಸ ಅಷ್ಟೇ ಪೆಂಡಿಂಗ್ ಇರೋದು, ಇನ್ನೇನೋ ಮುಗಿಯುತ್ತೆ. ಸೊ ಅದಕ್ಕೆ ಹಂಗೆ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ವಿ. ಸೊ ಇದೆಲ್ಲ 2 BHK ಮನೆ. ಇದೆಲ್ಲ ವುಡ್ ವರ್ಕ್ ಮಾಡ್ತಾಯಿದ್ರು ಇವಾಗ. ಒಂದು 2 ಫ್ಲೋರ್ ಇದೆ. ಸೊ ಮೇಲ್ಗಡೆ ಫ್ಲೋರು 1 BHK. ಅದಕ್ಕೆಲ್ಲ TV ಯೂನಿಟ್ ಏನೋ ಮಾಡ್ತಾಯಿದ್ರು. ಸೊ ಅದನ್ನೆಲ್ಲ ನೋಡಿಕೊಂಡು ಆದರೂ ನಮ್ಮ ಹುಡುಗ ಸಖತ್ತಾಗೆಲ್ಲ ಮನೆಯೆಲ್ಲ ಮಾಡಿಸ್ತಾನೆ. ಯಾರಾದರೂ ಬೇಕಾದರೆ ಮಾಡಿಸ್ಬೇಕು ಅನ್ನೋರು, ಫುಲ್ ಕಾಂಟ್ರಾಕ್ಟ್ರು, ಮೆಟೀರಿಯಲ್ ಕಾಂಟ್ರಾಕ್ಟ್ರು ಬೇಕು ಅನ್ನೋರು ಕಾಂಟ್ಯಾಕ್ಟ್ ಮಾಡಿ. ಚಂದ್ರಪುರದಲ್ಲಿ ಆಫೀಸ್ ಐತೆ. ಸೊ ನೀವು ಬಂದು ಅಲ್ಲಿ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು, ಇಲ್ಲ ಫೋನ್ ಮಾಡ್ಕೊಂಡೋದ್ರೆ ಅವರೇ ಬಂದು ನಿಮ್ಮನ್ನ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಕೊಂಡು ಕಾಂಟ್ಯಾಕ್ಟ್ ಮಾಡ್ತಾರೆ. ಸೊ ಅಂತೂ ಇಂತೂ ಮನೆಯೆಲ್ಲ ಒಂದು ರೌಂಡು ನೋಡಿಕೊಂಡು ಎಲ್ಲ ಫುಲ್ಲೆಲ್ಲ ವೀಡಿಯೋ ಮಾಡಿಕೊಂಡು ಅವ್ನು ಏನೇನು ಹೇಳ್ಬೇಕು ಅವ್ರಿಗೆಲ್ಲ ಹೇಳ್ತಾಯಿದ್ದ, ಏನೇನು ಮಾಡಬೇಕಂತ. ಸೊ ಅವ್ರು ಆಲ್ರೆಡಿ ಎಲ್ಲ ಮುಗಿಸಿದ್ರು. ಸೊ ಇನ್ನೂ ಏನೇನು ಪೆಂಡಿಂಗ್ ವರ್ಕ್ ಇದೆ ಅದು ಹೇಳ್ತಾಯಿದ್ದ ಅವನು. ನನಗಂತೂ ಇದು ಮಾಡಿರೋ ಎಲಿವೇಶನ್ ಇಷ್ಟ ಆಯಿತು, ಚೆನ್ನಾಗಿತ್ತು. ಒಂಥರ ಡಿಫ್ರೆಂಟಾಗಿ ಮಾಡಿದ್ದೆ. ಇದು ಇನ್ನೂ ಪೇಂಟ್ ಆದಮೇಲೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಸೊ ಅದೆಲ್ಲ ಮುಗಿಸ್ಕೊಂಡು ಇನ್ನೇನು ಸರಿ ಅಂದ್ಬಿಟ್ಟು ಗಾಡಿ ತೆಗೆದ್ವಿ. ಸೊ ಮತ್ತು ಇನ್ನೇನು ಬರಬೇಕಲ್ಲ ಊರಿಗೆ, ಹಂಗೆ ಊರಿಗೆ ಹೊರಟ್ವಿ. ಸೊ ಇವತ್ತಿಗೆ ಇಷ್ಟೇ ಸದ್ಯಕ್ಕೆ. ಇನ್ನೇನು ಸಂಜೆದಿದ್ದರೆ ಮತ್ತೆ ಮಾಡ್ತೇನೆ. ಬಾಯ್. ಅದು ನಮ್ಮ ಊರೇ ಚೆಂದ, ಹಳ್ಳಿಗಳೇ ಚೆಂದ ಬೆಂಗಳೂರಿಗಿಂತ.